ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 29. ಮೃಗಾಃ ಪಕ್ಷಿಣೋ ದಂಶಕಾಯೇ ಚ ದುಷ್ಟಾಃ ತಥಾ ವ್ಯಾಧಯೋ ಬಾಧಕಾಯೇ ಮದಂಗೇ ಭವಚ್ಛಕ್ತಿ ತೀಕ್ಷ್ಣಾಗ್ರಭಿನ್ನಾ ಸುದೂರೇ ವಿನಶ್ಯಂತು ತೇ ಚೂರ್ಣಿತ ಕ್ರೌಂಚ ಶೈಲ. ಸರಳವಾಗಿ ಅರ್ಥವಾಗುವಂತಹ ಪ್ರಾರ್ಥನೆ. ಸುಬ್ರಹ್ಮಣ್ಯನಿಗೆ ಒಂದು ಹೆಸರು ಚೂರ್ಣಿತ ಕ್ರೌಂಚ ಶೈಲಾಯ ನಮಃ ಅಂತ. ಶೈಲ ಅಂದರೆ ಪರ್ವತ, ಕಲ್ಲಿಂದ ಮಾಡಿರುವಂತಹ ಪರ್ವತಗಳು. ಚೂರ್ಣಿತ ಅಂದರೆ ಪುಡಿ ಮಾಡಿರುವಂತಹ ಬೆಟ್ಟ. ಕ್ರೌಂಚ ಶೈಲ, ಕ್ರೌಂಚ ಅನ್ನುವಂತಹ ಒಬ್ಬ ರಾಕ್ಷಸ, ಒಬ್ಬ ದೈತ್ಯ. ತಾರಕಾಸುರ ರಾಕ್ಷಸನ ಜೊತೆ ಅವನ ಸಂಪರ್ಕ ಇತ್ತು. ಅವನಿಗೆ ಸಹಾಯ ಮಾಡ್ತಿದ್ದ ತಾರಕಾಸುರನಿಗೆ. ಯಾರು? ಕ್ರೌಂಚ. ಅವನಿಗೊಂದು ಶಕ್ತಿ ಇತ್ತು, ಮಾಯಾಶಕ್ತಿ. ಈ ಯುದ್ಧದಲ್ಲಿ ಮಾಯಾಜಾಲವನ್ನು ಸೃಷ್ಟಿ ಮಾಡ್ತಿದ್ದ. ದೊಡ್ಡ ದೊಡ್ಡ ಬೆಟ್ಟಗಳನ್ನೆಲ್ಲ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇತ್ತು ಇವನು ಕ್ರೌಂಚನಿಗೆ. ಆ ಬೆಟ್ಟದಲ್ಲಿ ಗುಹೆಗಳನ್ನು ಮಾಡುವಂತಹ ಸಾಮರ್ಥ್ಯ ಇತ್ತು. ಸುಬ್ರಹ್ಮಣ್ಯನಿಗೆ ಗುಹೆ ಅಂದರೆ ಬಹಳ ಇಷ್ಟ. ಸುಬ್ರಹ್ಮಣ್ಯರ ಸೇನೆಗೂ ಗುಹೆಗಳು ಅಂದರೆ ತಪಸ್ಸು ಮಾಡೋದೊಂದು ಬಹಳ ಇಷ್ಟ ಇತ್ತು. ಸುಬ್ರಹ್ಮಣ್ಯ ಸ್ವಾಮಿಯ ಸೇನೆಯಲ್ಲಿ ಮುಖ್ಯವಾದಂಥ ಒಬ್ಬ ಸೇನಾಧಿಪತಿ ವೀರಭದ್ರ ಅಂತ. ಅವನು ಈ ಕ್ರೌಂಚ ಪರ್ವತದ ಒಳಗಡೆ ಹೋಗಿ ಗುಹೆ ಇದೆ ಅಂತ ಹೋಗಿ ಅಲ್ಲಿ ವಿಶ್ರಾಂತಿ ಮಾಡೋಣ, ತಪಸ್ಸು ಮಾಡೋಣ ಅಂತ ಹೋಗಿ ಈ ಮಾಯಾಜಾಲದಿಂದ ಸೃಷ್ಟಿ ಮಾಡಿರುವಂತಹ ಈ ಕ್ರೌಂಚ ಅನ್ನುವಂಥ ರಾಕ್ಷಸ ಅಲ್ಲಿ ಇವರನ್ನೆಲ್ಲ ಒಳಗಡೆ ಹಾಕ್ತಿದ್ದ. ಆಮೇಲೆ ಅದು ಮಾಯ ಆಗ್ಬಿಡೋದು, ಅವರು ಹೊಟ್ಟೋಗೋರು. ಇದನ್ನು ಸುಬ್ರಹ್ಮಣ್ಯ ಸ್ವಾಮಿ ಗಮನಿಸಿ ಅವನ ಶಕ್ತಿಯಾಯುಧದಿಂದ, ಶಕ್ತಿ ಅನ್ನುವಂತಹ ಆಯುಧ ಇದೆಯಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ, ಅದರಿಂದ ಈ ಕ್ರೌಂಚ ಪರ್ವತವನ್ನು ಚೂರ್ಣಿತ ಕ್ರೌಂಚ ಶೈಲ, ತುಂಡು ತುಂಡು ಮಾಡಿ ಹಾಕ್ಬಿಟ್ಟ. ವಿನಶ್ಯಂತುತೆ ಚೂರ್ಣಿತ ಕ್ರೌಂಚ ಶೈಲ. ಇಂತಹ ಬೆಟ್ಟವನ್ನೇ, ಕಷ್ಟಕರವಾದ ಬೆಟ್ಟವನ್ನೇ ವೇಲಾಯುಧದಿಂದ ತುಂಡು ತುಂಡು ಮಾಡಿ ಪುಡಿ ಮಾಡಿ ದೂರ ಎಸ್ದುಬಿಟ್ಟಿದೆಯಾ. ಹಾಗೆ ನನ್ನ ಶರೀರದಲ್ಲಿ ಆಧ್ಯಾತ್ಮಿಕ ತಾಪ ಹಾಗೂ ಆದಿಭೌತಿಕ ತಾಪವನ್ನು ನಿನ್ನ ಆಶೀರ್ವಾದದಿಂದ, ನಿನ್ನ ವೇಲಿಂದ ಯಾಕೆ ಸಂಹಾರ ಮಾಡ್ತಿಲ್ಲ ಅಂತ ಕೇಳ್ತಿದ್ದಾರೆ. ಮೃಗಾಹ ಅಂದರೆ ಪ್ರಾಣಿಯಿಂದ ನನಗೆ ತೊಂದರೆ ಬರ್ಬೋದು, ಆದಿಭೌತಿಕ ತೊಂದರೆ. ಪಕ್ಷಿಗಳು. ದಂಶಕ, ಇದು ಎಲ್ಲರಿಗೂ ಬರುವಂತಹ, ಎಲ್ಲರ ಮನೆಯಲ್ಲೂ ಆಶ್ರಮದಲ್ಲೂ ಮಠದಲ್ಲಿರುವಂತಹ ಜಂತು. ಅದು ಸೊಳ್ಳೆ, ಕಚ್ಚುವಂತಹ ಅಥವಾ ಚುಚ್ಚುವಂತಹ ಜಂತು, ಹುಳ. ಇಲ್ಲಿ ದಂಶಕ ಅಂದರೆ ಸೊಳ್ಳೆ ಅಂತ ಅರ್ಥ. ಮದಂಗೆ, ನನ್ನ ಶರೀರದಲ್ಲಿರುವಂತಹ ಅಂಗಾಂಗವನ್ನೆಲ್ಲ ಚುಚ್ಚುವಂತಹ ಅಥವಾ ಕಚ್ಚುವಂತಹ ಈ ಸೊಳ್ಳೆ ಆಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ. ತಥಾ ವ್ಯಾಧಯೋ ಬಾಧಕ, ನನ್ನ ಶರೀರದಲ್ಲೇ ನನಗೆ ಹಲವಾರು ತೊಂದರೆಗಳು ಬರುತ್ತೆ, ರೋಗಗಳು ಬರುತ್ತೆ. ಅದೆಲ್ಲ ಬಾಧಕ ಅಂದರೆ ಹರ್ಡಲ್ಸ್ ಕ್ರಿಯೇಟ್ ಮಾಡುವಂಥದ್ದು. ನೀನು ಭವಚ್ಛಕ್ತಿ ತೀಕ್ಷ್ಣ ಗ್ರಭಿನ್ನಾ ಸುದೂರೆ, ಆ ಕ್ರೌಂಚ ಪರ್ವತವನ್ನು ಪುಡಿ ಮಾಡಿ ದೂರ ಎಸ್ದುಬಿಟ್ಟೆ. ಹಾಗೆ ಈ ಪಕ್ಷಿಗಳು, ಜಂತುಗಳು ಮತ್ತು ನನ್ನ ಶರೀರದಲ್ಲಿ ಬರುವಂತಹ ವ್ಯಾಧವನ್ನೆಲ್ಲ ತುಂಡು ತುಂಡು ಮಾಡಿ ಹತ್ತಿರ ಇಲ್ಲಿ ಬಿಸಾಕ್ಬಿಡೋದು, ದೂರ ಬಿಸಾಕ್ಬಿಡು, ಯಾಕಂದರೆ ಮತ್ತೆ ಬಂದ್ಬಿಡುತ್ತೆ. ಭವಚ್ಛಕ್ತಿ ಅಂದರೆ ಆ ಶಕ್ತಿ, ತೀಕ್ಷ್ಣ ಚೂಪಾಗಿದೆ. ಅಗ್ರ, ಆ ವೇಲಾಯುಧದ ಮುಂಭಾಗದ ಭಾಗ ಅಗ್ರ. ಭಿನ್ನ ಅಂದರೆ ತುಂಡು ತುಂಡು ಮಾಡುವಂಥದ್ದು. ಹೇಗೆ ಆ ಕ್ರೌಂಚ ಪರ್ವವನ್ನು ತುಂಡು ತುಂಡು ಮಾಡಿದೆಯೋ ಹಾಗೆ ಈ ಆಧ್ಯಾತ್ಮಿಕ ಹಾಗೂ ಆದಿಭೌತಿಕದಿಂದ ತಾಪ ಆಗುವಂತಹ ನನ್ನ ಹತ್ರ ಬರುವಂತಹ ಎಲ್ಲ ವಸ್ತುಗಳನ್ನು ತುಂಡು ತುಂಡು ಮಾಡಿ ದೂರ ಎಸ್ದುಬಿಡು ಅಂತ ಸರಳವಾದ ಅರ್ಥ ಆಗುವಂತಹ ಪ್ರಾರ್ಥನೆ. ಹರಿ ಓಂ.